ನನ್ನ ಹಿಂದಿನ ವಿಡಿಯೋದಲ್ಲಿ ಬೇರೆ ಭಾಷೆಯಲ್ಲಿ ಕನ್ನಡದಿಂದ ಯಾವೆಲ್ಲ ಸಿನಿಮಾಗಳನ್ನ ಕಾಪಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಒಂದು ವೇಳೆ ನೀವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಯಾವೆಲ್ಲ ಸಿನಿಮಾಗಳನ್ನ ಕಾಪಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಕಾಪಿ ಅಥವಾ ಇನ್ಸ್ಪೈರ್ ಇವುಗಳ ಅರ್ಥ ಏನಂದ್ರೆ, ಒಂದು ಸಿನಿಮಾದ ಡೈರೆಕ್ಟರ್ ಅನ್ಅಫಿಷಿಯಲ್ ಆಗಿ ಬೇರೆ ಸಿನಿಮಾದ ಕೋರ್ ಪ್ಲಾಟ್ ಅಂದ್ರೆ ಮೂಲ ಕಥೆಯನ್ನ ತಗೊಂಡು ಅದಕ್ಕೆ ಅವನದ್ದೇ ಶೈಲಿಯ ಟಚ್ ಕೊಟ್ಟು ಆ ಕಥೆಗೆ ಹೊಸ ರೂಪ ಕೊಡೋದು. ಈ ವಿಡಿಯೋನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಂದನೇ ಸ್ಟಾರ್ಟ್ ಮಾಡೋಣ. ದರ್ಶನ್ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಮೂವಿ ಅಂದ್ರೆ ಅದು ನವಗ್ರಹ ಮೂವಿನೇ. ನವಗ್ರಹ ಸಿನಿಮಾದ ಪಾರ್ಟ್ 2 ಮಾಡುವಂತೆ ಅಭಿಮಾನಿಗಳು ದಿನಕರ್ ಅವರಿಗೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಆಗ್ತಿದ್ದಾರೆ ಅಂತ ನಾವು ನೋಡ್ತಾನೆ ಇದೀವಿ. ಈ ಸಿನಿಮಾದ ಕ್ರೇಜ್ ಆತರ ಇದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ, ಈ ನವಗ್ರಹ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದ ಮಹಾಪ್ರಚಂಡರು ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ನಮ್ಮ ವಿಷ್ಣು ದಾದಾ ಹಾಗೂ ಜೋಸೈಮನ್ ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹಲವಾರು ಹಿಟ್ ಸಿನಿಮಾಗಳು ಬಂದಿರ್ತವೆ. ಹೀಗೆ ಬಂದ ಒನ್ ಆಫ್ ದ ಸಿನಿಮಾ ಈ ಮಹಾಪ್ರಚಂಡರು. ಈ ಸಿನಿಮಾ ಕೂಡ ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ದು, ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ಅಂಬರೀಶ್, ಪ್ರಭಾಕರ್, ದಿನೇಶ್ ಹಾಗೂ ಇನ್ನೂ ಇಬ್ಬರು ನಾಯಕಿಯರು ಕೂಡ ನಟಿಸಿರ್ತಾರೆ. ನವಗ್ರಹ ಸಿನಿಮಾದಲ್ಲಿ ಅಂಬಾರಿನ ಕದಿಯೋದಕ್ಕೆ ಒಂದು ಕದಿಮರ ಗುಂಪು ರೆಡಿ ಆಗುವಂತೆ ಈ ಸಿನಿಮಾದಲ್ಲಿ ಒಂದು ದೇವಸ್ಥಾನದಲ್ಲಿನ ವಿಗ್ರಹ ಕದಿಯೋದಕ್ಕೆ ಒಂದು ಗುಂಪು ರೆಡಿ ಆಗುತ್ತೆ. ಈ ಎರಡು ಸಿನಿಮಾಗಳು ಹೀಸ್ ಥ್ರಿಲ್ಲರ್ ಜೋನರ್ ಅಲ್ಲಿದ್ದು, ವಿಷ್ಣುವರ್ಧನ್ ಹಾಗೂ ದರ್ಶನ್ ಇಬ್ಬರು ಕೂಡ ನೆಗೆಟಿವ್ ಪಾತ್ರಗಳಲ್ಲಿ ನಟಿಸಿರ್ತಾರೆ. ಈ ಎರಡು ಸಿನಿಮಾಗಳ ಕೋರ್ ಪ್ಲಾಟ್ ಒಂದೇ ಆಗಿರುತ್ತೆ. ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಈ ಸಿನಿಮಾ ಅವೈಲೇಬಲ್ ಇದೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ನಮ್ಮ ಕನ್ನಡ ಸಿನಿಮಾಗಳನ್ನ ಸ್ಫೂರ್ತಿ ಪಡೆದು ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳೇ ಬಂದ್ಬಿಟ್ಟಿದಾವೆ. ಅಟ್ಲೀಸ್ಟ್ ಈ ರೀತಿ ಆದ್ರೂ ನಮ್ಮ ಸಿನಿಮಾಗಳನ್ನ ನಮ್ಮವರೇ ಸ್ಫೂರ್ತಿ ಪಡೆದು ಸಿನಿಮಾಗಳನ್ನ ಮಾಡುವಂತಾಗ್ಲಿ. ದರ್ಶನ್ ಅವರ ಮತ್ತೊಂದು ಸಿನಿಮಾ ಚಿಂಗಾರಿ. ಈ ಸಿನಿಮಾ ಫ್ರೆಂಚ್ ಮೂವಿ ಟೇಕನ್ ಸಿನಿಮಾದ ಯಥಾವತ್ ಕಾಪಿ ಆಗಿರುತ್ತೆ. ಶೂಟಿಂಗ್ ಟೈಮ್ ಅಲ್ಲಿ ದರ್ಶನ್ ಅವರಿಗೆ ಈ ಸಿನಿಮಾ ಟೇಕನ್ ಸಿನಿಮಾದ ಕಾಪಿ ಅಂತ ಗೊತ್ತಿರ್ಲಿಲ್ವಂತೆ. ಒಂದು ದಿನ ದರ್ಶನ್ ಅವರು ಮನೇಲಿ ಟಿವಿ ನೋಡ್ಬೇಕಂದ್ರೆ ಈ ಸಿನಿಮಾ ಬಂದಿರುತ್ತೆ. ಆಗ ಈ ಸಿನಿಮಾನ ವೀಕ್ಷಿಸಿದಂತ ದರ್ಶನ್ ಅವರು ಡೈರೆಕ್ಟರ್ ಹರ್ಷ ಅವ್ರಿಗೆ ಕಾಲ್ ಮಾಡಿ ಚಿಂಗಾರಿ ಸಿನಿಮಾ ಟೇಕನ್ ಸಿನಿಮಾದ ಕಾಪಿ ಅಲ್ವಾ ಅಂತ ಕೇಳಿರ್ತಾರೆ. ಸ್ವತಃ ಇದನ್ನ ದರ್ಶನ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿರ್ತಾರೆ. ಮೂಲ ಸಿನಿಮಾದಲ್ಲಿ ಹೀರೋ ಮಗಳನ್ನ ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡಿದ್ರೆ, ಚಿಂಗಾರಿ ಸಿನಿಮಾದಲ್ಲಿ ಹೀರೋಯಿನ್ ನ ಕಿಡ್ನಾಪ್ ಮಾಡಿರ್ತಾರೆ. ಈ ಎರಡು ಸಿನಿಮಾಗಳಲ್ಲೂ ಕೂಡ ಹೀರೋ ಯಾವ ತರ ಅವ್ರನ್ನ ಕಾಪಾಡ್ತಾನೆ ಅನ್ನೋದೇ ಸ್ಟೋರಿ ಆಗಿರುತ್ತೆ. ದರ್ಶನ್ ಅವರ ಕಷ್ಟದ ದಿನಗಳಲ್ಲಿ ಬಂದು ಅವರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಸಾರಥಿ. ದಿನಕರ್ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ 1994 ಅಲ್ಲಿ ಬಂದ ಆನಿಮೇಟೆಡ್ ಸಿನಿಮಾ ಲಯನ್ ಕಿಂಗ್ ನ ಇನ್ಸ್ಪಿರೇಷನ್ ಆಗಿರುತ್ತೆ. ಡೈರೆಕ್ಟರ್ ದಿನಕರ್ ಅವರು ಈ ಲಯನ್ ಕಿಂಗ್ ನ ಕಥೆಯನ್ನ ನಮ್ಮ ನೇಟಿವಿಟಿಗೆ ತಕ್ಕಂತೆ ಕೆಲವೊಂದು ಚೇಂಜಸ್ ನ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾ ಆ ಟೈಮ್ ಅಲ್ಲಿ ತುಂಬಾ ದೊಡ್ಡ ಹಿಟ್ ಆಗಿತ್ತು. ದರ್ಶನ್ ಅವರ ಕಾಪಿ ಮಾಡಿದ ಮತ್ತೊಂದು ಸಿನಿಮಾ ಕಲಸಿಪಳ್ಯ. ರೀಸೆಂಟ್ ಇಂಟರ್ವ್ಯೂಗಳಲ್ಲಿ ಓಂ ಪ್ರಕಾಶ್ ರಾವ್ ಅವರೇ ಹೇಳ್ಕೊಂಡಾಗೆ ಈ ಸಿನಿಮಾನ ಸುಮಾರು 7 ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಮಾಡಿದ್ರಂತೆ. ಮೇಲ್ನೋಟಕ್ಕೆ ಈ ಸಿನಿಮಾ ತಮಿಳಿನ ಕಾಕಾ ಕಾಕಾ ಹಾಗೂ ಧೂಳ್ ಸಿನಿಮಾಗಳನ್ನ ಹೋಲುತ್ತೆ. ಈ ಎರಡು ಸಿನಿಮಾಗಳ ಪ್ರಮುಖ ದೃಶ್ಯಗಳನ್ನ ಕಲಾಸಿಪಾಳ್ಯ ಸಿನಿಮಾದಲ್ಲಿ ಯಥಾವತ್ತಾಗಿ ಇಳಿಸಿರ್ತಾರೆ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್ ಅವರು. ಆದ್ರೆ ಸಿನಿಮಾದ ಕೋರ್ ಪ್ಲಾಟ್ ಮಾತ್ರ ವಿಕ್ರಮ್ ಅವರ ಧೂಳ್ ಸಿನಿಮಾಗೆ ಹೋಲುತ್ತೆ. ಓಂ ಪ್ರಕಾಶ್ ರಾವ್ ಅವರು ಹೇಳಿದ ಹಾಗೆ 7 ಸಿನಿಮಾಗಳಲ್ಲಿ ಹಿಂದಿಯ ವಾಸ್ತವ್ ಸಿನಿಮಾ ಕೂಡ ಒಂದಂತೆ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೆರಿಯರ್ ಅಲ್ಲಿ ಹಲವಾರು ಸಿನಿಮಾಗಳನ್ನ ರೀಮೇಕ್ ಮಾಡಿರ್ತಾರೆ. ಕೆಲವು ಸಿನಿಮಾಗಳನ್ನ ಕಾಪಿ ಕೂಡ ಮಾಡಿರ್ತಾರೆ. ಅವುಗಳಲ್ಲಿ ಒಂದು 2007 ಅಲ್ಲಿ ಬಂದಂತ ಕೃಷ್ಣ ಸಿನಿಮಾ. ಗಣೇಶ್ ಅವರು ಪೀಕ್ ಅಲ್ಲಿ ಇದ್ದಂತ ಟೈಮ್ ಅದು. ಮುಂಗಾರು ಮಳೆ ಹಾಗೂ ಚೆಲುವಿನ ಚಿತ್ತಾರ ಸಿನಿಮಾಗಳು ದೊಡ್ಡ ಹಿಟ್ ಆಗಿತ್ತು. ಆ ಟೈಮ್ ಅಲ್ಲಿ ಸ್ಯಾಂಡಲ್ವುಡ್ ಅಂದ್ರೆ ಗಣೇಶ್ ಅವ್ರು ಮಾತ್ರನೇ ನೆನಪು ಬರ್ತಿದ್ರು ಅನ್ನೋ ಮಟ್ಟಿಗೆ ಇವರ ಕ್ರೇಜ್ ಇತ್ತು. ಆ ಟೈಮ್ ಅಲ್ಲಿ ಅನ್ಸುತ್ತೆ ಇವರಿಗೆ ಗೋಲ್ಡನ್ ಸ್ಟಾರ್ ಅನ್ನೋ ಬಿರುದು ಬಂದಿದ್ದು. ಮುಂಗಾರು ಮಳೆ ನಂತರ ಬಂದ ಇವರೆಲ್ಲಾ ಸಿನಿಮಾಗಳನ್ನು ರಿಲೀಸ್ ದಿನನೇ ನೋಡ್ತಿದ್ದೆ. ಹಾಗೆ ಈ ಕೃಷ್ಣ ಸಿನಿಮಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿದೆ. ಈ ಸಿನಿಮಾದ ಫಸ್ಟ್ ಹಾಫ್ ನೋಡ್ತಿದ್ದ ಹಾಗೆ ನನಗೆ ನೆನಪು ಬಂದಿದ್ದು ಅನಂತ್ ನಾಗ್ ಅವರ ಬೆಳದಿಂಗಳ ಬಾಲೆ ಸಿನಿಮಾ. ಇನ್ನು ಸೆಕೆಂಡ್ ಹಾಫ್ ಅಂತೂ ತಮಿಳಿನ ಉನ್ನೈ ನೆನೈತು ಅನ್ನೋ ಸಿನಿಮಾದ ಯಥಾವತ್ ಕಾಪಿ ಆಗಿರುತ್ತೆ. ಈ ಉನ್ನೈ ನೆನೈತು ಸಿನಿಮಾದಲ್ಲಿ ಸೂರ್ಯ ಅವರು ನಟಿಸಿದ್ರೆ, ಲೆಜೆಂಡರಿ ಡೈರೆಕ್ಟರ್ ವಿಕ್ರಮ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಬಗ್ಗೆ ಸಿನಿಮಾ ನೋಡಿ ಹೊರಗಡೆ ಬಂದಂತ ಪ್ರೇಕ್ಷಕರು ಮೀಡಿಯಾ ಮುಂದೆ ಈ ಬಗ್ಗೆ ಹೇಳ್ಕೊಂಡಿದ್ರು ಕೂಡ. ಐ ಥಿಂಕ್ ನೆಕ್ಸ್ಟ್ ಡೇ ಅನ್ಸುತ್ತೆ ಈ ಸಿನಿಮಾದ ಪ್ರೊಡ್ಯೂಸರ್ ರಮೇಶ್ ಯಾದವ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿರ್ತಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ಪತ್ರಕರ್ತ ಈ ಸಿನಿಮಾ ತಮಿಳಿನ ಉನ್ನೈ ನೆನೈತು ಸಿನಿಮಾದ ರೀಮೇಕ್ ಅಲ್ವಾ ಅಂತ ಡೈರೆಕ್ಟರ್ MD ಶ್ರೀಧರ್ ಅವರಿಗೆ ಕೇಳಿರ್ತಾರೆ. ಆಗ ಇದರಿಂದ ಕೋಪಗೊಂಡಂತ ರಮೇಶ್ ಯಾದವ್ ಅವರು ಈ ಸಿನಿಮಾನ ನಾವು ಬೆಳದಿಂಗಳ ಬಾಲೆ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿದ್ದೀವಿ ಅಂತ ಹೇಳಿರ್ತಾರೆ. ಆ ಟೈಮಲ್ಲಿ ಇದು ದೊಡ್ಡ ನ್ಯೂಸ್ ಆಗಿತ್ತು ಬಿಡಿ. ಅವ್ರೇನೇ ಹೇಳಿದ್ರು ಕೂಡ ಈ ಕೃಷ್ಣ ಸಿನಿಮಾದ ಫಸ್ಟ್ ಹಾಫ್ ಬೆಳದಿಂಗಳ ಬಾಲೆ ಸಿನಿಮಾದಿಂದ ಕಾಪಿ ಮಾಡಿದ್ರೆ, ಸೆಕೆಂಡ್ ಹಾಫ್ ನ ಕಂಪ್ಲೀಟ್ಲಿ ಉನ್ನೈ ನೆನೈತು ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ಅಂದಹಾಗೆ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಹೆಚ್ಚಾಗಿ ರೀಮೇಕ್ ಸಿನಿಮಾಗಳನ್ನೇ ಡೈರೆಕ್ಟ್ ಮಾಡುವಂತ MD ಶ್ರೀಧರ್ ಅವರು. ಗಣೇಶ್ ಅವರ ಮತ್ತೊಂದು ಸಿನಿಮಾ ಹುಡುಗಾಟ. ಈ ಸಿನಿಮಾ ಒಂದು ರೋಡ್ ಟ್ರಾವೆಲ್ ಸಿನಿಮಾ ಆಗಿದ್ದು, ಸಿನಿಮಾದ ಎಲ್ಲಾ ಸಾಂಗ್ ಸೂಪರ್ ಆಗಿದ್ದು ಮ್ಯೂಸಿಕಲ್ ಹಿಟ್ ಆಗಿರುತ್ತೆ. ಈ ಸಿನಿಮಾ ಇಟ್ ಹ್ಯಾಪೆಂಡ್ ಒನ್ ನೈಟ್ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ಈ ಹುಡುಗಾಟ ಸಿನಿಮಾದ ನಿರ್ದೇಶಕರಾದ ಸಂಜಯ್ ಇವರ ನಿರ್ದೇಶನದ ಮತ್ತೊಂದು ಸಿನಿಮಾ ಪರಿಚಯ. ಈ ಸಿನಿಮಾ ಕೂಡ ಅಮೆರಿಕನ್ ಸಿನಿಮಾವಾದ ಸೆರೆಂಡಿಪಿಟಿ ಅನ್ನೋ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ನಮ್ಮ ಗಣೇಶ್ ಅವರ ಸೂಪರ್ ಹಿಟ್ ಆದ ಮತ್ತೊಂದು ಸಿನಿಮಾ ಝೂಮ್. ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಜೋನರ್ ಅಲ್ಲಿ ಇದ್ದು, ಆ ಟೈಮ್ ಅಲ್ಲಿ ಕನ್ನಡಕ್ಕೆ ಸ್ವಲ್ಪ ಹೊಸದಾಗಿರುತ್ತೆ. ಆಫ್ಟರ್ ಎ ಲಾಂಗ್ ಟೈಮ್ ಕಾಶಿನಾಥ್ ಅವರು ಈ ಸಿನಿಮಾದಿಂದ ಒಂದೊಳ್ಳೆ ಕಂಬ್ಯಾಕ್ ಕೊಟ್ಟಿರ್ತಾರೆ. ಪ್ರಶಾಂತ್ ರಾಜ್ ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾ 1961 ನಲ್ಲಿ ಬಂದಂತ ಅಮೆರಿಕನ್ ಸಿನಿಮಾ ಲವರ್ ಕಂಬ್ಯಾಕ್ ಅನ್ನೋ ಸಿನಿಮಾದ ಯಥಾವತ್ ಕಾಪಿ ಆಗಿರುತ್ತೆ. ಉಪೇಂದ್ರ ಅವರು ಅವರ ಕೆರಿಯರ್ ಅಲ್ಲೇ ಮೊದಲ ಬಾರಿಗೆ ಹೇರ್ ಕಟ್ ಮಾಡಿ ಡಿಫ್ರೆಂಟ್ ಹೇರ್ ಸ್ಟೈಲ್ ಇಂದ ಕಾಣಿಸಿಕೊಂಡ ಸಿನಿಮಾ
ಐಶ್ವರ್ಯ. ಈ ಸಿನಿಮಾದಿಂದ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಅವರು ಪ್ರೇಕ್ಷಕರಿಗೆ ಒಂದು ದೊಡ್ಡ ಮೋಸನೆ ಮಾಡಿರ್ತಾರೆ. ಈ ಸಿನಿಮಾ ರಿಲೀಸ್ಗೂ ಮುಂಚೆ ರಿಲೀಸ್ ಆದಂತ ಪೋಸ್ಟರ್ಸ್ ಇಂದ ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿರುತ್ತೆ. ಇಂದ್ರಜಿತ್ ಲಂಕೇಶ್ ಅವ್ರ ಮೇಲೆ ಯಾವುದೇ ರೀತಿ ನಂಬಿಕೆ ಇಲ್ದಿದ್ರು ಕೂಡ ಅವರು ರಿಲೀಸ್ ಮಾಡಿದಂತ ಉಪೇಂದ್ರ ಅವರ ನೆವರ್ ಬಿಫೋರ್ ಲುಕ್ಸ್ ಇಂದ ಈ ಸಿನಿಮಾ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿತ್ತು. ಐ ಥಿಂಕ್ 2006 ಅಲ್ಲಿ ಅನ್ಸುತ್ತೆ ಈ ಸಿನಿಮಾದ ರಿಲೀಸ್ಗೆ ಹೋಗಿದ್ವಿ. ಸಿನಿಮಾ ನೋಡ್ತಾ ನೋಡ್ತಾ ಗೊತ್ತಾಗೋಯ್ತು ಈ ಸಿನಿಮಾ ಮನ್ಮಥುಡು ಸಿನಿಮಾದ ಕಾಪಿ ಅಂತ. ಆ ನಂತರದ ಸ್ವಲ್ಪ ಹೊತ್ತಿಗೆ ಗೊತ್ತಾಗೋಯ್ತು ಈ ಸಿನಿಮಾ ತಮಿಳಿನ ಗಜನಿ ಸಿನಿಮಾದ ಕಾಪಿ ಕೂಡ ಅಂತ. ಹೀಗೆ ಇಂದ್ರಜಿತ್ ಲಂಕೇಶ್ ಅವರು ಆ ಟೈಮಲ್ಲಿ ನಮ್ಮೆಲ್ಲರನ್ನ ಸಿಕ್ಕಾಪಟ್ಟೆ ನಿರಾಸೆಗೊಳಿಸಿದ್ರು. ವಿಪರ್ಯಾಸ ಏನಂದ್ರೆ ಈ ಸಿನಿಮಾದ ಡೈರೆಕ್ಷನ್ ಗೆ ಇವರಿಗೆ ಫಿಲ್ಮ್ ಫೇರ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ. ಈ ತರ ಇರುತ್ತೆ ನಮ್ಮ ಕನ್ನಡದಲ್ಲಿ ಅವಾರ್ಡ್ಸ್ ಡಿಸ್ಟ್ರಿಬ್ಯೂಷನ್. ಇದಕ್ಕೆ ಅಲ್ವಾ ರೀಸೆಂಟ್ ಆಗಿ ಸುದೀಪ್ ಅವರು ಸ್ಟೇಟ್ ಅವಾರ್ಡ್ ನೇ ಬೇಡ ಅಂದಿದ್ದು. ಇಂದ್ರಜಿತ್ ಲಂಕೇಶ್ ಅವರು ಮಾಡಿದ್ದು ಒಂದೇ ಒಂದು ಒಳ್ಳೆ ಕೆಲಸ ಏನಂದ್ರೆ ನಮ್ಮ ಉಪೇಂದ್ರ ಅವ್ರನ್ನ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ತೋರಿಸಿದ್ದು. ನಮ್ಮ ಉಪೇಂದ್ರ ಹಾಗೂ ಹಾರರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡುವಂತ ಪಿ ವಾಸು ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಸಿನಿಮಾ ಆರಕ್ಷಕ. ಈ ಸಿನಿಮಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿದ್ದು 2010 ಅಲ್ಲಿ ಬಂದಂತ ಶಟರ್ ಐಲ್ಯಾಂಡ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಮಾಡಿರ್ತಾರೆ. ನಮ್ಮ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ ನಲ್ಲ. ಈ ಸಿನಿಮಾನ ತಮಿಳಿನಲ್ಲಿ ಮೂನ್ರೈ ಪಿರೈ ಅನ್ನೋ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. 1982 ಅಲ್ಲಿ ಬಂದಂತ ಈ ಮೂನ್ರೈ ಪಿರೈ ಅನ್ನೋ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಬಾಲು ಮಹೇಂದ್ರ ಅವರು ಡೈರೆಕ್ಟ್ ಮಾಡಿದ್ರೆ ಕಮಲಾಸನ್ ಹಾಗೂ ಶ್ರೀದೇವಿ ಅವರು ನಟಿಸಿರ್ತಾರೆ. ಸುದೀಪ್ ಅವರು ದ್ವಾರ್ಕಿಸ್ ಚಿತ್ರ ಅವ್ರ ಜೊತೆ ಮಾಡಿದ ಸಿನಿಮಾ ವಿಷ್ಣುವರ್ಧನ. ಈ ಸಿನಿಮಾ 2009 ಅಲ್ಲಿ ಬಂದಂತ ಕೊರಿಯನ್ ಮೂವಿ ಹ್ಯಾಂಡ್ ಫೋನ್ ಅನ್ನೋ ಸಿನಿಮಾದ ಕಾಪಿ ಆಗಿರುತ್ತೆ. ವಿಶೇಷ ಏನಂದ್ರೆ ಈ ಸಿನಿಮಾನ ನಮ್ಮ ಜೊತೆ ಮಲಯಾಳಂ ಹಾಗೂ ತಮಿಳವರು ಕೂಡ ಕಾಪಿ ಮಾಡಿರ್ತಾರೆ. ಈ ವಿಷ್ಣುವರ್ಧನ ಸಿನಿಮಾದ ಡೈರೆಕ್ಟರ್ ಪಿ ಕುಮಾರ್ ಅವರ ಮತ್ತೊಂದು ಸಿನಿಮಾ ಚಾರುಲತಾ. ಈ ಸಿನಿಮಾನು ಕೂಡ ದ್ವಾರ್ಕಿಸ್ ಚಿತ್ರ ಬ್ಯಾನರ್ ಅವರೇ ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಚಾರುಲತಾ ಸಿನಿಮಾ ಅಲೋನ್ ಅನ್ನೋ ತಾಯ್ ಹಾರರ್ ಸಿನಿಮಾದ ಇಂಡಿಯನ್ ಅಡಾಪ್ಟೇಷನ್ ಆಗಿರುತ್ತೆ. ನಮ್ಮ ಶಿವಣ್ಣ ಅವರ ಕೆರಿಯರ್ ಅಲ್ಲಿ ಬಂದಂತ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್. ಅಣ್ಣವರಿಗೆ ಶಿವಣ್ಣ ಅವರ ಇಷ್ಟವಾದ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಈ ಸಿನಿಮಾ ಕನ್ನಡದ ಮೊದಲ ಕಾಪ್ ಕಾಮಿಡಿ ಸಿನಿಮಾ ಆಗಿರುತ್ತೆ. ಡೈರೆಕ್ಟರ್ ದಿನೇಶ್ ಬಾಬು ಅವರು ಈ ಸಿನಿಮಾದ ಕೋರ್ ಪ್ಲಾಟ್ ಅನ್ನ ಎಡಿ ಮ್ಯಾಕೋನ್ಸ್ರನ್ ಅನ್ನೋ ಅಮೆರಿಕನ್ ಸಿನಿಮಾದಿಂದ ತಗೊಂಡಿರ್ತಾರೆ. ಕೇವಲ 18 ಗಂಟೆಗಳಲ್ಲೇ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡಂತ ಸಿನಿಮಾ ಸುಗ್ರೀವ. ನಮ್ಮ ಶಿವಣ್ಣ ಅವರ ಅಭಿನಯದ ಈ ಸಿನಿಮಾನ 2002 ಅಲ್ಲಿ ಬಂದಂತ ಜಾನ್ ಕ್ಯೂ ಅನ್ನೋ ಅಮೆರಿಕನ್ ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ಈ ಸಿನಿಮಾನ ನಮ್ಮ ಕನ್ನಡದ ಜೊತೆಗೆ ಹಿಂದಿಯಲ್ಲೂ ಕೂಡ ಕಾಪಿ ಮಾಡಿರ್ತಾರೆ. ನಮ್ಮ ಶಿವಣ್ಣ ಅವರ ಶ್ರೀರಾಮ್ ಸಿನಿಮಾನ ತೆಲುಗಿನ ಸಮರಸಿಂಹಾರೆಡ್ಡಿ, ನರಸಿಂಹ ನಾಯ್ಡು ಹಾಗೂ ಇಂದ್ರ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಕೂಡ ಅದೇ ತರ ಇರುತ್ತೆ. ವಿಪರ್ಯಾಸ ಏನು ಅಂದ್ರೆ ಈ ತೆಲುಗಿನ 3 ಸಿನಿಮಾಗಳು ಕೂಡ ರಜನಿಕಾಂತ್ ಅವರ ಭಾಷಾ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಭಾಷಾ ಸಿನಿಮಾನ ಕೂಡ ಬಾಲಿವುಡ್ ನ ಹಮ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಇನ್ಸ್ಪಿರೇಷನ್ ಅನ್ನೋದು ಯಾವ ತರ ವರ್ಕ್ ಆಗುತ್ತೆ ನೋಡಿ. ಜನ್ಮದ ಜೋಡಿ ಅಂತ ಇಂಡಸ್ಟ್ರಿ ಹಿಟ್ ಸಿನಿಮಾದ ನಂತರ ಶಿವಣ್ಣ ಹಾಗೂ TS ನಾಗಾಭರಣ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಮತ್ತೊಂದು ಸಿನಿಮಾ ಜನ್ಮದಾತ. ಈ ಸಿನಿಮಾನ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಕ್ಯಾರೆಕ್ಟರ್ ಅನ್ನೋ ಡಚ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕೆರಿಯರ್ ಅಲ್ಲಿ ಬಂದ ಮೊದಲ ಬ್ಲಾಕ್ ಬಸ್ಟರ್ ಸಿನಿಮಾ ಪ್ರೇಮಲೋಕ. ಈ ಸಿನಿಮಾ ಗ್ರೀಸ್ 2 ಅನ್ನೋ ಅಮೆರಿಕನ್ ಮ್ಯೂಸಿಕಲ್ ಸಿನಿಮಾದ ಇನ್ಸ್ಪಿರೇಷನ್ ಆಗಿರುತ್ತೆ. ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಕರ್ವಾ ನವನೀತ್ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ ಬಕಾಸುರ. ಈ ಸಿನಿಮಾನ 1997 ಅಲ್ಲಿ ಬಂದ ಅಮೆರಿಕನ್ ಸಿನಿಮಾ ದ ಡೆವಿಲ್ಸ್ ಅಡ್ವೊಕೇಟ್ ಅನ್ನೋ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ರವಿಚಂದ್ರನ್ ಅವರ ದಶಮುಖ ಸಿನಿಮಾನ ಹಾಲಿವುಡ್ ಸಿನಿಮಾ 12 ಆಂಗ್ರಿ ಮೆನ್ ಅನ್ನೋ ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ನಮ್ಮ ವಿಷ್ಣು ದಾದರ್ ಅವರ ಕದಂಬ ಸಿನಿಮಾನ ತಮಿಳಿನಲ್ಲಿ 1974 ಅಲ್ಲಿ ಬಂದಂತ ತಂಗ ಪತಕಂ ಅನ್ನೋ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಈ ಕದಂಬ ಸಿನಿಮಾನ ತಮಿಳು ನಿರ್ದೇಶಕ ಸುರೇಶ್ ಕೃಷ್ಣ ಅವರು ಡೈರೆಕ್ಟ್ ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರು ಡ್ಯುಯಲ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ ಸಿನಿಮಾ ಶಿವಶಂಕರ್. ಈ ಸಿನಿಮಾನ ಜಾಕಿ ಚಾನ್ ರವರ ಹಾರ್ಟ್ ಆಫ್ ದ ಡ್ರ್ಯಾಗನ್ ಅನ್ನೋ ಹಾಂಗ್ಕಾಂಗ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಕನ್ನಡದ ಜೊತೆಗೆ ಹಿಂದಿಯಲ್ಲೂ ಕೂಡ ಈ ಸಿನಿಮಾನ ಕಾಪಿ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ನಮ್ಮ ರಮೇಶ್ ಅರವಿಂದ್ ಅವರ ಕಾಪಿ ಲಿಸ್ಟ್ ಸ್ವಲ್ಪ ದೊಡ್ಡದೇ ಇದೆ, ಅದಕ್ಕೆ ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ. ಲೆಜೆಂಡರಿ ಡೈರೆಕ್ಟರ್ SV ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿದ ಮುಂಗಾರಿನ ಮಿಂಚು. ಈ ಸಿನಿಮಾ 1995 ಅಲ್ಲಿ ಬಂದ ಅಮೆರಿಕನ್ ಸಿನಿಮಾ ಎ ವಾಕ್ ಇನ್ ದ ಕ್ಲೌಡ್ಸ್ ಅನ್ನೋ ಸಿನಿಮಾದ ಕಾಪಿ ಆಗಿರುತ್ತೆ. ರಮೇಶ್ ಅರವಿಂದ್ ಅವರ ಉಲ್ಟಾ ಪಲ್ಟಾ ಸಿನಿಮಾನ ಬಿಗ್ ಬಿಸ್ನೆಸ್ ಅನ್ನೋ ಅಮೆರಿಕನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ರಮೇಶ್ ಅರವಿಂದ್ ಅವರ 100ನೇ ಕನ್ನಡ ಸಿನಿಮಾ ಪುಷ್ಪಕ ವಿಮಾನ. ಈ ಸಿನಿಮಾನ ಮಿರಾಕಲ್ ಇನ್ ಸೆಲ್ ನಂಬರ್ 7 ಅನ್ನೋ ಕೊರಿಯನ್ ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ಇವರ ಪ್ರೀತಿಯಿಂದ ರಮೇಶ್ ಸಿನಿಮಾನ ಯು ಹ್ಯಾವ್ ಗಾಟ್ ಮೇಲ್ ಅನ್ನೋ ಹಾಲಿವುಡ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ರಮೇಶ್ ಅರವಿಂದ್ ಅವರು ಡೈರೆಕ್ಟ್ ಮಾಡಿದ ಕಾಮಿಡಿ ಸಿನಿಮಾ ಸತ್ಯವಾನ್ ಸಾವಿತ್ರಿ. ಈ ಸಿನಿಮಾನ ಕ್ಯಾಕ್ಟಸ್ ಫ್ಲವರ್ ಅನ್ನೋ ಅಮೆರಿಕನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಇದೇ ಸಿನಿಮಾನ ಹಿಂದಿಯಲ್ಲೂ ಕೂಡ ಕಾಪಿ ಮಾಡಿರ್ತಾರೆ. ರಮೇಶ್ ಅರವಿಂದ್ ಅವರ ರಂಗಪ್ಪ ಹೋಗ್ಬಿಟ್ನ ಸಿನಿಮಾನ ಹಾಲಿವುಡ್ ಕಾಮಿಡಿ ಸಿನಿಮಾ ಡೆತ್ ಅಟ್ ಎ ಫನೆರಲ್ ಅನ್ನೋ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ರಮೇಶ್ ಅರವಿಂದ್ ಅವರ ಬಿಸಿ ಬಿಸಿ ಸಿನಿಮಾನ ದ 7 ಇಯರ್ ಇಚ್ ಅನ್ನೋ ಹಾಲಿವುಡ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ರಮೇಶ್ ಅರವಿಂದ್ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಶಿವಾಜಿ ಸೂರತ್ಕಲ್ ಸಿನಿಮಾ. ಈ ಸಿನಿಮಾನ ಮರ್ಡರ್ ಆಫ್ ದ ಓರಿಯಂಟ್ ಅನ್ನೋ ಇಂಗ್ಲಿಷ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ನಮ್ಮ ಡಾಲಿ ಧನಂಜಯ್ ಅವರು ಆಕ್ಟ್ ಮಾಡಿ ಪ್ರೀತಮ್ ಗುಬ್ಬಿ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ
ಬಾಕ್ಸರ್. ಈ ಸಿನಿಮಾನ ಆಲ್ವೇಸ್ ಅನ್ನೋ ಕೊರಿಯನ್ ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ಕೋಮಲ್ ಅವರ ಮಿಸ್ಟರ್ ಗರಗಸ ಸಿನಿಮಾನ ದ ಡಿನ್ನರ್ ಗೇಮ್ ಅನ್ನೋ ಫ್ರೆಂಚ್ ಕಾಮಿಡಿ ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ಕೋಮಲ್ ಅವರ ಮತ್ತೊಂದು ಸಿನಿಮಾ ರಾಧಾನ ಗಂಡ, ಈ ಸಿನಿಮಾನ ಮೈ ವೈಫ್ ಇಸ್ ಅನ್ ಆಕ್ಟ್ರೆಸ್ ಅನ್ನೋ ಫ್ರೆಂಚ್ ಸಿನಿಮಾದಿಂದ ಕಾಪಿ ಮಾಡಿರ್ತಾರೆ. ಎ.ಪಿ. ಅರ್ಜುನ್ ಅವರು ಡೈರೆಕ್ಟ್ ಮಾಡಿ ವಿರಾಟ್ ಹಾಗೂ ಶ್ರೀಲೀಲಾ ಅವರು ನಟಿಸಿದ ಸಿನಿಮಾ ಕಿಸ್, ಈ ಸಿನಿಮಾನ 100 ಡೇಸ್ ವಿತ್ ಮಿಸ್ಟರ್ ಅರೋಗೆಂಟ್ ಅನ್ನೋ ಕೊರಿಯನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬಂದು ಹಿಟ್ ಆದ ಹಾರರ್ ಸಿನಿಮಾ 6-5 ಈ ಸಿನಿಮಾನ ದ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅನ್ನೋ ಅಮೆರಿಕನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಎಂ.ಜಿ. ಶ್ರೀನಿವಾಸ್ ಅವರಿಗೆ ಡೈರೆಕ್ಟರ್ ಆಗಿ ಒಳ್ಳೆ ಹೆಸರು ತಂದುಕೊಟ್ಟ ಸಿನಿಮಾ ಬೀರ್ಬಲ್, ಈ ಸಿನಿಮಾನ ನ್ಯೂ ಟ್ರಯಲ್ ಅನ್ನೋ ಕೊರಿಯನ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಚಿರಂಜೀವಿ ಸರ್ಜಾ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಆಟಗಾರ ಸಿನಿಮಾ. ಈ ಸಿನಿಮಾನ ಅಂಡ್ ದೆನ್ ದೇರ್ ವರ್ ನನ್ ಅನ್ನೋ ಕಾದಂಬರಿ ಆಧಾರಿತ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಶರಣ್ ಅವರ ರ್ಯಾಂಬೋ 2 ಸಿನಿಮಾನ ರೆಕ್ಕರ್ ಅನ್ನೋ ಕೆನಡಿಯನ್ ಹಾರರ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ನಮ್ಮ ಎಸ್ ನಾರಾಯಣ್ ಅವರು ಆಕ್ಟ್ ಮಾಡಿದ ಬಲಗಾಲಿಟ್ಟು ಒಳಗೆ ಬಾ ಸಿನಿಮಾನ ಅವರ್ ಹಾಸ್ಪಿಟಾಲಿಟಿ ಅನ್ನೋ ಸೈಲೆಂಟ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ಇದೇ ಸಿನಿಮಾನ ಇನ್ಸ್ಪೈರ್ ಆಗಿ ತೆಲುಗಿನಲ್ಲಿ ಮರ್ಯಾದಾ ರಾಮಣ್ಣ ಅನ್ನೋ ಸಿನಿಮಾನ ಮಾಡಿರ್ತಾರೆ. ಕಾಪಿ ಅಥವಾ ಇನ್ಸ್ಪಿರೇಷನ್ ಇದನ್ನ ಎಲ್ಲಾ ಫಿಲ್ಮ್ ಇಂಡಸ್ಟ್ರಿ ಅವರು ಮಾಡ್ತಾರೆ. ಈ ಕಾಪಿ ಅಥವಾ ಇನ್ಸ್ಪೈರ್ ವಿಷಯದಲ್ಲಿ ನಮ್ಮ ಇಂಡಸ್ಟ್ರಿ ಅವರಿಗಿಂತ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರೇ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಇದರಲ್ಲಿ ಕೊಟ್ಟಿರುವ ಸಾಕಷ್ಟು ಮಾಹಿತಿನ ನೀವು ಫಸ್ಟ್ ಟೈಮ್ ಕೇಳಿರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.